ನಮಸ್ಕಾರ ಸ್ನೇಹಿತರೆ. ಬಿಹಾರ್ ಚುನಾವಣೆ ಗೆದ್ದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ವಿಜಯೋತ್ಸವ ಭಾಷಣದ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು. ಗಂಗಾ ನದಿ ಬಿಹಾರದಿಂದ ಮುಂದೆ ಪಶ್ಚಿಮ ಬಂಗಾಳಕ್ಕೆ ಹರಿತದೆ ಅಂತೇಳಿ ಹೇಳಿದ್ರು. ಅಂದ್ರೆ ನಾವು ಈಗ ಬಿಹಾರನ್ನ ಗೆದ್ದಿದ್ದೇವೆ, ನಮ್ಮ ಮುಂದಿನ ಗುರಿ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಕೂಡ ನಾವು ವಿಜಯ ಪತಾಕೆಯನ್ನ ಹಾರಿಸ್ತೇವೆ. ಈ ರೀತಿಯಾಗಿ ಅವರ ಭಾಷಣದಲ್ಲಿ ಸೂಚ್ಯವಾಗಿ ಹೇಳಿದ್ರು. ಈಗ ಅದನ್ನ ನರೇಂದ್ರ ಮೋದಿ ಅವರು ಸಾಧಿಸಿ ತೋರಿಸಿದ್ದಾರೆ. ನಿಮ್ಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ಅಭೂತಪೂರ್ವವಾದಂತಹ ಗೆಲುವು ಬಿಜೆಪಿಗೆ ಸಿಕ್ಕಿದೆ. 206 ಕ್ಷೇತ್ರಗಳಲ್ಲಿ ಗೆಲ್ಲುವ ಮುಖಾಂತರ ಮಮತಾ ಬ್ಯಾನರ್ಜಿಯವರ ಈ ಭದ್ರಕೋಟೆ ಏನಿತ್ತು ಇದನ್ನ ಈಗ ಇವರು ಛಿದ್ರ ಮಾಡಿದ್ದಾರೆ. ನನಗನ್ನಿಸ್ತದೆ ಮುಂದಿನ ದಿನಗಳಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಕಮ್ ಬ್ಯಾಕ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅನಿಸ್ತಾ ಇದೆ. ಅದೇನೇ ಇರಲಿ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅದಲ್ಲದೇನೆ ಕೆಲವರು ಹೇಳ್ತಾ ಇದ್ದೇನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ಅವರ ವೋಟ್ ಬ್ಯಾಂಕ್ ಏನಿದೆ ಅದನ್ನ ಛಿದ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬೇರೆ ಯಾವುದೇ ಪಕ್ಷಕ್ಕೂ ಅಧಿಕಾರಕ್ಕೆ ಇರುವಷ್ಟು ಸ್ಥಾನಗಳು ಸಿಗೋದಿಲ್ಲ, ಈ ರೀತಿಯಾಗಿ ಮಾತಾಡ್ತಾ ಇದ್ರು. ಆದ್ರೆ ಈ ಎಲ್ಲಾ ಸಮೀಕರಣಗಳನ್ನ ತಲೆ ಕೆಳಗೆ ಮಾಡಿರುವಂತಹದ್ದು ಬಿಜೆಪಿಯ ಕಾರ್ಯತಂತ್ರ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಮಮತಾ ಬ್ಯಾನರ್ಜಿಯವರ ವಿರುದ್ಧ ಇದ್ದಂತಹ ಅಸಹನೆ, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರ ಅಸಹನೆ ಏನಿದೆ ಅದನ್ನ ಈ ಬಾರಿ ಬಿಜೆಪಿಯಲ್ಲಿ ಎನ್ಕ್ಯಾಶ್ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಹಾಗೇನೆ ಇನ್ನು ಕೆಲವು ಕುತೂಹಲಕಾರಿ ವಿಷಯಗಳು ಕೂಡ ಈ ವಿಜಯದಲ್ಲಿ ಸೇರ್ಕೊಂಡಿದೆ. ಇದೆಲ್ಲದರ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆಯನ್ನ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಇಲ್ಲಿವರೆಗೆ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಪುನಃ ಈ ಬಾರಿ ಅದನ್ನ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಪ್ರಮುಖವಾಗಿ ಪ್ರತಿ ಚುನಾವಣೆಯಲ್ಲಿ ಕೂಡ ಅಲ್ಲಿ ರಕ್ತ ಹರಿತಾ ಇತ್ತು. ಮೊದಲು ಕಮ್ಯುನಿಸ್ಟರ ಹಿಡಿತದಲ್ಲಿದ್ದಂತಹ ಪಶ್ಚಿಮ ಬಂಗಾಳವನ್ನ ಟಿಎಂಸಿ ತನ್ನ ತೆಕ್ಕೆಗೆ ತಗೊಳ್ತು. ಆದ್ರೆ ಟಿಎಂಸಿ ಯಲ್ಲಿದ್ದಂತ ಕಾರ್ಯಕರ್ತರು ಕೂಡ ಇದೇ ಕಮ್ಯುನಿಸ್ಟ್ ಪಕ್ಷದಿಂದ ಬಂದಂತವ್ರು. ಅವ್ರು ಏನಿದ್ರು ಕೂಡ ಚುನಾವಣೆ ಸಂದರ್ಭದಲ್ಲಿ ಬೂತ್ ಕ್ಯಾಪ್ಚರಿಂಗ್ ಮಾಡಿಕೊಂಡು ಜನರನ್ನ ಬೆದರಿಸಿ ತಮ್ಮ ಪಕ್ಷಕ್ಕೆ ವೋಟ್ ಬೀಳುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರು. ಅದ್ರ ಜೊತೆಗೆ ಇಡೀ ಆಡಳಿತ ಯಂತ್ರ ಏನಿದೆ ಅಂದ್ರೆ ಆ ಸಿಸ್ಟಮ್ ಏನಿದೆ ಅದನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಅವರು ಚುನಾವಣೆಯನ್ನು ಪ್ರತಿ ಬಾರಿ ಗೆದ್ದುಕೊಂಡು ಬರ್ತಾ ಇದ್ರು. ಆದ್ರೆ ಈ ಬಾರಿ ಮಾತ್ರ ಮಮತಾ ಬ್ಯಾನರ್ಜಿ ಅವರಿಗೆ ಇದ್ಯಾವುದು ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಜನರ ಆಕ್ರೋಶ. ಅದರಲ್ಲಿ ಹಿಂದೂಗಳು ಮತ್ತು ಮಹಿಳೆಯರು ಈ ಬಾರಿ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ತಿರುಗಿ ಬಿದ್ರು. ಅದರ ಪರಿಣಾಮ ಮಮತಾ ಬ್ಯಾನರ್ಜಿ ಅವರು ಸೋತು ಸುಣ್ಣಾಗಿ ಹೋಗಿದ್ದಾರೆ. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೂಡ ಈ ಬಾರಿ ಸೋಲು ಮುಖಾಂತರ ವಿಧಾನಸಭೆಗೆ ಪ್ರವೇಶ ಸಿಗದ ರೀತಿಯಲ್ಲಿ ಆಗಿ ಹೋಗಿದೆ. ಅಲ್ಲಿ ಸುವೇಂದು ಅಧಿಕಾರಿ ಅವರು ಮಮತಾ ಬ್ಯಾನರ್ಜಿ ಅವರನ್ನ 15,000 ಮತಗಳ ಅಂತರದಿಂದ ಸೋಲಿಸಿದ್ದಾರೆ. ಇಲ್ಲಿ ಬಿಜೆಪಿ ಗೆಲುವು ಅಷ್ಟೊಂದು ಸುಲಭವಾಗಿರಲಿಲ್ಲ. 2021 ಕೂಡ ಅಷ್ಟೇ ಬಿಜೆಪಿ ಗೆಲ್ತದೆ ಅಂತಕೊಂಡು ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ಬಿಜೆಪಿಯಲ್ಲಿ ಕೇವಲ 77 ಸ್ಥಾನಗಳನ್ನ ಗಳಿಸೋದ್ರಲ್ಲಿ ಮಾತ್ರ ಯಶಸ್ಸನ್ನು ಗಳಿಸ್ತು. ಉಳಿದೆಲ್ಲಾ ಸ್ಥಾನಗಳನ್ನ ಟಿಎಂಸಿ ಗೆದ್ಕೊಡ್ತು. ಆದ್ರೆ ಈ ಬಾರಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಟಿಎಂಸಿ 81 ಕ್ಷೇತ್ರಗಳಲ್ಲಿ ಗೆದ್ರೆ ಬಿಜೆಪಿ 206 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಹಾಗೇನೆ ಕಾಂಗ್ರೆಸ್ ಕೂಡ ಈ ಬಾರಿ ಅಕೌಂಟ್ ಅನ್ನು ಓಪನ್ ಮಾಡಿದೆ. ಅದ್ರ ಜೊತೆಗೆ ಕಮ್ಯುನಿಸ್ಟ್ ಪಕ್ಷ ಕೂಡ 2 ಸ್ಥಾನಗಳಲ್ಲೇನೋ ಗೆಲುವನ್ನು ಸಾಧಿಸಿದೆ. ಹಾಗೇನೆ ಬಾಬ್ರಿ ಮಸೀದಿಯನ್ನು ಕಟ್ಟಿಸ್ತೇನೆ ಅಂತಕೊಂಡು ಹೊರಟಂತಹ ಹುಮಾಯೂನ್ ಕಬೀರ್ ಏನಿದ್ದಾನೆ, ಈತ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ. ಈ 2 ಕ್ಷೇತ್ರಗಳಲ್ಲಿ ಈತ ಜಯವನ್ನ ಗಳಿಸಿದ್ದಾನೆ. ಅದೇನಿರಲಿ, ಈ ಬಾರಿ ಬಿಜೆಪಿಯಲ್ಲಿ ಗೆಲ್ಲಿಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡೋಣ. ಅದ್ರ ಜೊತೆಗೆ ಈ ಹಿಂದೆ ಬಂದಂತಹ ಸಮೀಕ್ಷೆಗಳ ಬಗ್ಗೆ ಕೂಡ ಮಾತಾಡ್ಬೇಕಾಗಿ ಬರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಬಂದಂತಹ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇದ್ದದ್ದು ಏನು ಅಂತ ಹೇಳಿದ್ರೆ, ಬಿಜೆಪಿ ಮತ್ತು ಟಿಎಂಸಿ ನಡುವೆ ಜಿದ್ದಾಜಿದ್ದಿನ ಹೋರಾಟ ಇದೆ. ಇಲ್ಲಿ ಏನಿದ್ರು ಕೂಡ 2-3 ಸೀಟ್ಗಳ ಅಂತರದಲ್ಲಿ ಬಿಜೆಪಿ ಗೆಲ್ಬಹುದು. ಅಂದ್ರೆ ಮ್ಯಾಜಿಕ್ ನಂಬರ್ಸ್ ಏನಿದೆ ಅದಕ್ಕಿಂತಲೂ 3-4 ಸೀಟ್ಗಳನ್ನ ಜಾಸ್ತಿ ತಗೊಳ್ಬಹುದು. ಅದಕ್ಕಿಂತಲೂ ಜಾಸ್ತಿ ಸೀಟ್ಗಳನ್ನ ತಗೊಳ್ಳಿ ಸಾಧ್ಯ ಇಲ್ಲ. ಟಿಎಂಸಿ ಆ ಮಟ್ಟಿನ ಪೈಪೋಟಿಯನ್ನ ಇಲ್ಲಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಆಕ್ಸಿಸ್ ಮೈ ಇಂಡಿಯಾದ ಸಂಸ್ಥಾಪಕರಾದಂತಹ ಪ್ರದೀಪ್ ಗುಪ್ತಾ ಅವರು ಒಂದು ಮಾತನ್ನ ಹೇಳಿದ್ರು. ಪಶ್ಚಿಮ ಬಂಗಾಳದ ಜನರು ಬಾಯಿ ಬಿಡ್ತಾ ಇಲ್ಲ, ಅಲ್ಲಿಯ ಮತದಾರರು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇಲ್ಲ. ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅವರು ಮೌನವಾಗಿ ಉತ್ತರಿಸ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ಏನಾಗ್ತದೆ ಅನ್ನೋದನ್ನ ನಾವು ಗೆಸ್ ಮಾಡ್ಲಿ ಸಾಧ್ಯ ಇಲ್ಲ ಅಂತಕೊಂಡೆ ಹೇಳಿದ್ರು. ಇಲ್ಲಿ ಇವರು ಈ ರೀತಿ ಹೇಳಿ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಜನರು ಕೂಡ ಅಷ್ಟೇ ತುಂಬಾ ಭಯಭೀತರಾಗಿದ್ರು. ಒಂದ್ ವೇಳೆ ನಾವು ಏನಾದ್ರೂ ಬಿಜೆಪಿ ವೋಟ್ ಹಾಕ್ತಾ ಇದ್ದೇವೆ ಅಂತ ಏನಾದ್ರೂ ಬಾಯಿ ಬಿಟ್ಟು ಹೇಳಿದ್ರೆ ಟಿಎಂಸಿಯ ಗೂಂಡಗಳು ನಮ್ಮನ್ನ ಬಿಡೋದಿಲ್ಲ, ನಮ್ಮ ಮೇಲೆ ದಾಳಿ ನಡೆಸ್ತಾರೆ. ಈ ರೀತಿಯಾದಂತಹ ಭಯದಲ್ಲಿ ಇದ್ದಂತಹ ಅಲ್ಲಿಯ ಜನತೆ ಮೌನ ಕ್ರಾಂತಿಯನ್ನೇ ಮಾಡಿದ್ದಾರೆ ಅಂತೇಳಿ ಹೇಳ್ಬಹುದು. ಯಾರು ಕೂಡ ಯಾರಲ್ಲಿಯೂ ಏನನ್ನೂ ಹೇಳದೇನೆ ಮೌನವಾಗಿ ಬಿಜೆಪಿಗೆ ಮತವನ್ನ ಚಲಾಯಿಸಿದ್ದಾರೆ. ಅದರ ಫಲಿತಾಂಶ ನಿನ್ನೆ ಹೊರಬಿದ್ದಿದೆ. ಇದರ ನಡುವೆ ಕೆಲವರ ಇಂಟರ್ವ್ಯೂಗಳನ್ನ ಕೂಡ ನಾನು ನೋಡಿದೆ. ಅಂದ್ರೆ ಬೇರೆ ಬೇರೆ ಕಡೆಗಳಿಂದ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಬಂದು ಚುನಾವಣೆ ಸಂದರ್ಭದಲ್ಲಿ ಕ್ಯೂನಲ್ಲಿ ನಿಂತಂತವ್ರನ್ನ ಕೆಲವರು ಮಾತಾಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಿದ್ದು ಏನು ಅಂತ ಹೇಳಿದ್ರೆ, ನಾವು ಕೇರಳದಿಂದ ಬಂದಿದ್ದೇವೆ, ನಾವು ಕರ್ನಾಟಕದಿಂದ ಬಂದಿದ್ದೇವೆ, ನಾವು ತಮಿಳುನಾಡಿನಿಂದ ಬಂದಿದ್ದೇವೆ. ಅದರಲ್ಲಿ ಹೆಚ್ಚಿನವರು ಕೂಲಿ ಕಾರ್ಮಿಕರು ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ
ತಮ್ಮ ರಾಜ್ಯವನ್ನ ಬಿಟ್ಟು ಬೇರೆ ರಾಜ್ಯಗಳಿಗೆ ವಲಸೆ ಹೋದಂತವ್ರು. ಅವರೆಲ್ಲರೂ ಕೊಡ್ತಾ ಇದ್ದಂತ ಉತ್ತರ ಏನು ಅಂತ ಹೇಳಿದ್ರೆ, ಬದಲಾವಣೆ ಆಗ್ಬೇಕು, ಅದಕ್ಕಾಗಿ ನಾವು ವೋಟ್ ಹಾಕ್ಲಿಕ್ಕೆ ಬಂದಿದ್ದೇವೆ, ಕಷ್ಟಪಟ್ಟು ಇವತ್ತು ಬೆಳಿಗ್ಗೆ ಬಂದಿದ್ದೇವೆ, ಸಂಜೆನೆ ವಾಪಸ್ ಹೊರಡ್ತಾ ಇದ್ದೇವೆ. ಈ ರೀತಿಯಾಗಿ ಅವರು ಕೇವಲ ಒಂದು ದಿನದ ಮಟ್ಟಿಗೆ ಪಶ್ಚಿಮ ಬಂಗಾಳಕ್ಕೆ ಬಂದು ಮಮತಾ ಬ್ಯಾನರ್ಜಿಯವರ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ನನಗೆ ನಿನ್ನೆ ಒಬ್ರು ಒಂದು ವಿಡಿಯೋವನ್ನು ಕಳಿಸ್ಕೊಟ್ಟಿದ್ರು. ಆ ವಿಡಿಯೋದಲ್ಲಿ ಅವರು ಬಿಜೆಪಿ ಕಾರ್ಯಕರ್ತ ಕಣ್ಣೀರ್ ಹಾಕೊಂಡು ಮಾತಾಡ್ತಾ ಇದ್ದಾನೆ. ಆತ ಏನ್ ಹೇಳ್ದ ಅಂತ ಹೇಳಿದ್ರೆ, ಕಳೆದ 15 ವರ್ಷಗಳಿಂದ ಅಂದ್ರೆ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಕೂಡ ನಾನು ಪೊಲೀಸರಿಂದ ಲಾಠಿ ಏಟನ್ನು ತಿಂತಾ ಇದ್ದೆ. ಆದ್ರೆ ಇನ್ನು ಮುಂದೆ ನನಗೆ ಆ ಲಾಠಿ ಏಟು ಬೀಳೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬಿಜೆಪಿ ಇಲ್ಲಿ ಅಧಿಕಾರಕ್ಕೆ ಬಂದಿದೆ, ಹಾಗಾಗಿ ಇನ್ನು ಮುಂದೆ ಈ ಪೊಲೀಸರ ದೌರ್ಜನ್ಯ ಏನಿದೆ ಅದು ನಡೆಯೋದಿಲ್ಲ. ಈ ರೀತಿಯಾಗಿ ಆತ ಕಣ್ಣೀರ್ ಹಾಕೊಂಡು ಹೇಳಿದ್ದ. ಆತ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಚುನಾವಣೆ ಮುಗಿದ ನಂತರ ಪೊಲೀಸರು ಸಾಮಾನ್ಯವಾಗಿ ಪ್ರತಿಯೊಬ್ಬರನ್ನು ಕೇಳ್ತಾ ಇದ್ರಂತೆ, ನೀನು ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ಯಾ ಅಂತೇಳಿ. ಈತ ಬಿಜೆಪಿಯ ಕಾರ್ಯಕರ್ತ, ಹಾಗಾಗಿ ಈತ ಧೈರ್ಯದಿಂದ ಹೇಳ್ತಾ ಇದ್ದ, ನಾನು ಬಿಜೆಪಿ ವೋಟ್ ಹಾಕಿದ್ದೇನೆ ಅಂತೇಳಿ. ಆಗ ಪೊಲೀಸರು ಆತನಿಗೆ ಹಿಡ್ಕೊಂಡು ಹೊಡಿತಾ ಇದ್ರಂತೆ. ಅಂದ್ರೆ ಅಲ್ಲಿ ಪೊಲೀಸ್ ವ್ಯವಸ್ಥೆ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಸಪೋರ್ಟ್ ಆಗಿ ನಿಂತಿತ್ತು. ಅಲ್ಲಿ ಟಿಎಂಸಿ ಗೂಂಡಾಗಳು ಯಾವ ರೀತಿಯಾಗಿ ದುಂಡಾವರ್ತನೆ ಮಾಡ್ತಾ ಇದ್ರು, ಅದೇ ವರ್ತನೆಯನ್ನ ಅಲ್ಲಿಯ ಪೊಲೀಸರು ಕೂಡ ತೋರಿಸ್ತಾ ಇದ್ರು. ಹಾಗಾಗಿ ಅಲ್ಲಿಯ ಜನತೆ ಪೊಲೀಸರಂದ್ರು ಕೂಡ ಭಯ ಬೀಳ್ತಾ ಇದ್ರು. ಆ ರೀತಿಯಾದಂತಹ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿತ್ತು. ಈಗ ಸದ್ಯಕ್ಕೆ ಆ ಪರಿಸ್ಥಿತಿಯಿಂದ ಅವರು ಹೊರ ಬಂದಿದ್ದಾರೆ ಅಂತಕೊಂಡು ಹೇಳ್ಬೋದು. ಒಂದ್ ರೀತಿಯಾಗಿ ಹೇಳ್ಬೇಕಂದ್ರೆ ಪಶ್ಚಿಮ ಬಂಗಾಳಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ ಹೇಳ್ಬೋದು ನಾವು. ಕೆಲವರು ಇದನ್ನ ಒಪ್ಪಲಿಕ್ಕಿಲ್ಲ, ಆದ್ರೆ ಅಲ್ಲಿಯ ಜನತೆ ಅನುಭವಿಸಿರುವಂತಹ ಕಷ್ಟ, ನೋವು ಇದೆಲ್ಲದನ್ನು ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಯಾಕಂದ್ರೆ ನಾವು ಎಲ್ಲದನ್ನು ಕೂಡ ಪಾರ್ಟಿಯ ದೃಷ್ಟಿಯಿಂದ ನೋಡಬಾರ್ದು, ಅಲ್ಲಿಯ ಜನತೆ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿ ಬರ್ತದೆ. ಇದು ನೋಡಿ, ಬಿಜೆಪಿಗೆ ಈ ಬಾರಿ ಚುನಾವಣೆಯಲ್ಲಿ ವರ್ಕೌಟ್ ಆಗಿರುವಂತಹ ಕೆಲವೊಂದು ವಿಷಯಗಳ ಬಗ್ಗೆ ಕೂಡ ಹೇಳಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಟಿಎಂಸಿ ಆಡಳಿತದ ಸಂದರ್ಭದಲ್ಲಿ ಅಲ್ಲಿ ನಡೆದಿರುವಂತಹ ಕೆಲವೊಂದು ಹಗರಣಗಳು, ಶಾರದಾ ಚಿಟ್ ಫಂಡ್ ಹಗರಣ, ಹಾಗೇನೆ ಕೋಲ್ಗೇಟ್ ಹಗರಣ, ಅಂದ್ರೆ ಕಲ್ಲಿದ್ದಲು ಹಗರಣ ಒಂದು ಬಹುದೊಡ್ಡದಾಗಿ ನಡೆದಿತ್ತು ಅಲ್ಲಿ. ಅದರಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸ್ಟ್ರಾಟಜಿಸ್ಟ್ ಆಗಿದ್ದಂತಹ ಐಪ್ಯಾಕ್ ಸಂಸ್ಥೆ ಕೈವಾಡ ಇತ್ತು ಅನ್ನೋದು ಕೂಡ ನಿಮ್ಗೆ ಗೊತ್ತಿರುವಂತಹದ್ದು. ಐಪ್ಯಾಕ್ ಸಂಸ್ಥೆ ಮೇಲೆ ಇಡಿ ರೈಡ್ ಆಯ್ತು. ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ನಡ್ಕೊಂಡಂತಹ ರೀತಿ ಇದೆಲ್ಲದೂ ಕೂಡ ಈ ಬಾರಿ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು, ಅಂದ್ರೆ ಪರಿಣಾಮವನ್ನು ಬೀರಿತ್ತು. ಹಾಗೇನೆ ಅಲ್ಲಿ ನಡೆದಿರುವಂತಹ ಇನ್ನೊಂದು ದೊಡ್ಡ ಹಗರಣ ಏನು ಅಂತ ಹೇಳಿದ್ರೆ, ಶಿಕ್ಷಕರು ಮತ್ತು ಸಿಬ್ಬಂದಿಯ ನೇಮಕಾತಿ ಸಂದರ್ಭದಲ್ಲಿ ನಡೆದಂತಹ ಹಗರಣ. ಇದ್ರ ಜೊತೆಗೆ ಬಿಜೆಪಿ ಈ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಇನ್ನೊಂದು ಕಾರ್ಯತಂತ್ರವನ್ನು ಅನುಸರಿಸಿತು. ಅದೇನು ಅಂತ ಹೇಳಿದ್ರೆ, ಮಹಿಳಾ ಮೀಸಲಾತಿ ಬಿಲ್ ಅನ್ನ ಜಾರಿಗೆ ತರಲಿಕ್ಕೆ ಬಿಜೆಪಿ ಪ್ರಯತ್ನಿಸಿತು. ಇದು ಎಲ್ಲರಿಗೂ ಗೊತ್ತಿರುವಂತಹ ಸೀಕ್ರೆಟ್, ಬೇರೆ ಏನೂ ಅಲ್ಲ. ಈ ಚುನಾವಣಾ ದೃಷ್ಟಿಯಿಂದಾನೇ ಬಿಜೆಪಿ ಈ ರೀತಿ ಮಾಡಿದೆ ಅಂತಕೊಂಡು. ಈ ಚುನಾವಣೆ ಸಂದರ್ಭದಲ್ಲಿ ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನ ಜಾರಿಗೆ ತರೋದು, ಅದ್ರ ಜೊತೆಗೆ ಕ್ಷೇತ್ರಗಳ ಪುನರ್ ವಿಂಗಡಣೆ ಬಿಲ್ ಅನ್ನು ಕೂಡ ಪಾಸ್ ಮಾಡಿಸಲಿಕ್ಕೆ ಬಿಜೆಪಿ ಪ್ರಯತ್ನಿಸಿತು. ಬಿಜೆಪಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಈ ಬಿಲ್ ನ ಪಾಸ್ ಮಾಡ್ಲಿಕ್ಕೆ ಪ್ರತಿಪಕ್ಷಗಳು ಬಿಡೋದಿಲ್ಲ ಅಂತೇಳಿ. ಅದೇ ರೀತಿಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ನಡೀತು ಕೂಡ. ಆದ್ರೆ ಬಿಜೆಪಿ ಇದನ್ನೇ ದೊಡ್ಡ ಅಸ್ತ್ರವನ್ನಾಗಿ ಬಳಸ್ಕೊಳ್ತು. ಕ್ಷೇತ್ರ ಮರುವಿಂಗಡಣೆ ಬಗ್ಗೆ ಅವರು ಎಲ್ಲೂ ಮಾತಾಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ಮಹಿಳಾ ಮೀಸಲಾತಿಯನ್ನು ವಿರೋಧಿಸುವ ಮುಖಾಂತರ ಪ್ರತಿಪಕ್ಷಗಳು ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ನಡೆಸ್ತಾ ಇದೆ, ಮಹಿಳೆಯರು ರಾಜಕೀಯವಾಗಿ ಮೇಲ್ ಬರೋದು ಇವ್ರು ಯಾರಿಗೂ ಇಷ್ಟ ಇಲ್ಲ, ಮಹಿಳೆಯರ ಪ್ರಗತಿಗೆ ಇವರು ತಡೆಯೊಡ್ತಾ ಇದ್ದಾರೆ, ಈ ರೀತಿಯಾಗಿ ಅವರು ಎಲ್ಲಾ ಕಡೆ ಪ್ರಚಾರ ಮಾಡ್ಕೊಂಡು ಬಂದ್ರು. ಇದು ಪಶ್ಚಿಮ ಬಂಗಾಳದಲ್ಲಿ ತುಂಬಾ ವರ್ಕೌಟ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿಯವರ ಮುಖ್ಯ ವೋಟ್ ಬ್ಯಾಂಕ್ ಯಾವ್ದಾದ್ರೆ ಒಂದು ಮುಸಲ್ಮಾನರು, ಅದ್ರ ಜೊತೆಗೆ ಇನ್ನೊಂದು ಮಹಿಳೆಯರು ಇಲ್ಲಿವರೆಗೂ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಮಹಿಳಾ ಮತದಾರರು ಮಮತಾ ಬ್ಯಾನರ್ಜಿ ಅವರಿಗೆ ಕೈ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಬಿಜೆಪಿ ಇನ್ನೊಂದು ಮಾತನ್ನ ಹೇಳಿತ್ತು, ತಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮಹಿಳೆಗೆ 3,000 ರೂಪಾಯಿಯನ್ನ ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದು ಫ್ರೀ ಬೀಸ್ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದ್ರೆ ನಾನು ಡೆಡ್ ಅಗೇನ್ಸ್ಟ್ ಈ ಫ್ರೀ ಬೀಸ್ ಬಗ್ಗೆ. ಇವರು ಚುನಾವಣೆಗಾಗಿ ಈ ರೀತಿ ಎಲ್ಲ ಆಶ್ವಾಸನೆಯನ್ನು ಕೊಡ್ತಾರೆ, ಕೊನೆಗೆ ಆ ರಾಜ್ಯವನ್ನು ದಿವಾಳಿ ಮಾಡ್ತಾರೆ. ನೋಡೋಣ ಮುಂದೆ ಏನಾಗ್ತದೆ ಅಂತ. ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಮಹಿಳೆಯರ ಸುರಕ್ಷತೆ ಬಗ್ಗೆ ಕೂಡ ಬಿಜೆಪಿ ಈ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಂದು ಕಡೆ ಕೂಡ ಮಾತಾಡ್ಕೊಂಡು ಬಂದಿತ್ತು. ಈ ರೀತಿ ಮಾತಾಡ್ಲಿಕ್ಕೆ ಅವರಿಗೆ ಸಿಕ್ಕಿರುವಂತಹ ಅಸ್ತ್ರ ಏನು ಅಂತ ಹೇಳಿದ್ರೆ, ಒಂದು ಸಂದೇಶ್ ಕಾಲಿಯಲ್ಲಿ ನಡೆದಂತಹ ಈ ಲೈಂಗಿಕ ದೌರ್ಜನ್ಯ, ಅದಾದ್ಮೇಲೆ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ಓರ್ವ ಮೆಡಿಕಲ್ ವಿದ್ಯಾರ್ಥಿನಿಯ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ, ಇದೆರಡನ್ನೇ ಪ್ರಮುಖ ಅಸ್ತ್ರವಾಗಿ ಈ ಬಾರಿ ಬಿಜೆಪಿಯಲ್ಲಿ ಉಪಯೋಗಿಸ್ಕೊಳ್ತು. ಇಲ್ಲಿ ಸಂದೇಶ್ ಕಾಲಿ ಹಗರಣದಲ್ಲಿ ಭಾಗಿಯಾದ ವ್ಯಕ್ತಿ ಟಿಎಂಸಿಯ ಕಾರ್ಯಕರ್ತ, ಹಾಗೇನೆ ಮಮತಾ ಬ್ಯಾನರ್ಜಿ ಅವರಿಗೆ ಆಪ್ತ ಅಂತ ಕೂಡ ಹೇಳ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಆತನಿಗೆ ಸಪೋರ್ಟ್ ಆಗಿ ನಿಂತರು, ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಕೂಡ ನಡೆಸಲಿಕ್ಕೆ ಬಿಟ್ಟಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಮಹಿಳೆಯರು ಕೊಟ್ಟಂತ ಕೆಲವೊಂದು ಹೇಳಿಕೆಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇತ್ತು ಆತ ಎಷ್ಟು ದೌರ್ಜನ್ಯ ಎಸಗ್ತಾ ಇದ್ದ ಅಂತೇಳಿ. ಅದನ್ನ ಕೂಡ ಬಿಜೆಪಿ ಈ ಬಾರಿ ಎನ್ಕ್ಯಾಶ್ ಮಾಡ್ಕೊಳ್ತು. ನಿಮ್ಗೆ ಗೊತ್ತಿರಬಹುದು, ಈ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದಂತಹ ಮಹಿಳೆಯ ಹೆಸರು ರೇಖಾ ಪಾತ್ರ ಅಂತೇಳಿ. ಈಕೆಗೆ ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಅಂದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ
ಟಿಕೆಟ್ ಅನ್ನು ಕೂಡ ಕೊಟ್ಟಿತ್ತು. ಆದ್ರೆ ಆಕೆಯಲ್ಲಿ ಹೀನಾಯವಾಗಿ ಸೋತ್ಲು. ಆದ್ರೆ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಆಕೆಯ ಕೈ ಬಿಡ್ಲಿಲ್ಲ. ಪುನಃ ಆಕೆಗೆ ಹಿಂಗಲ್ಗಂಜ್ ಅನ್ನುವ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೊಟ್ಟರು. ಆಕೆ ಈ ಬಾರಿ ಗೆದ್ದು ವಿಧಾನಸಭೆಯನ್ನ ಪ್ರವೇಶಿಸಿದ್ದಾರೆ. ಅದೇ ರೀತಿಯಲ್ಲಿ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನ ಸಂತ್ರಸ್ತ ಏನಿದ್ದಾರೆ, ಆಕೆಯ ತಾಯಿಗೂ ಕೂಡ ಟಿಕೆಟ್ ಅನ್ನು ಕೊಟ್ಟಿದ್ರು. ಆಕೆಯ ಹೆಸರು ರತ್ನಾ ದೇಬಾ ಅಂತಂತೇಳಿ. ಆಕೆ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಗೆದ್ದು ವಿಧಾನಸಭೆಯನ್ನ ಪ್ರವೇಶಿಸಿದ್ದಾರೆ. ಇವರಿಬ್ಬರಿಗೂ ಟಿಕೆಟ್ ಕೊಡುವ ಮುಖಾಂತರ ಬಿಜೆಪಿ ಇಲ್ಲಿ ಮಹಿಳೆಯರ ಅನುಕಂಪವನ್ನ ಗಿಟ್ಟಿಸಿಕೊಡ್ತು. ಹಾಗೇನೆ ಯೋಗಿ ಆದಿತ್ಯನಾಥ್ ಅವರು ಪಶ್ಚಿಮ ಬಂಗಾಳದಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಓಪನ್ ಆಗಿ ಹೇಳಿದ್ರು, ಮಮತಾ ಬ್ಯಾನರ್ಜಿ ಓರ್ವ ಮಹಿಳೆಯಾಗಿ ತನ್ನ ರಾಜ್ಯದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಂತ ರಕ್ಷಣೆ ಕೊಡೋದ್ರಲ್ಲೂ ಸೋತಿದ್ದಾರೆ. ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಯಾವುದೇ ಮಹಿಳೆ ಆಗಲಿ ರಾತ್ರಿ 8 ಗಂಟೆ ನಂತರ ಹೊರಗಡೆ ಓಡಾಡಬೇಡಿ, ನೀವು ಮನೆ ಒಳಗಡೆ ಕೂತ್ಕೊಳ್ಳಿ, ನಿಮ್ಗೆ ಸುರಕ್ಷತೆ ಇಲ್ಲ ಅಂತಕೊಂಡು ನೇರವಾಗಿ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಒಂದ್ ವೇಳೆ ಬಿಜೆಪಿ ಸರ್ಕಾರ ಬಂದ್ರೆ ಇಲ್ಲಿ ಓರ್ವ ಮಹಿಳೆ ರಾತ್ರಿ 2 ಗಂಟೆಗೆ ಓಡಾಡಿದ್ರು ಕೂಡ ಆಕೆಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಉಂಟಾಗದ ರೀತಿಯಲ್ಲಿ ನಮ್ಮ ಸರ್ಕಾರ ನೋಡ್ಕೊಳ್ತದೆ, ಈ ರೀತಿಯಾಗಿ ಅವರು ಭಾಷಣದಲ್ಲಿ ಹೇಳಿದ್ರು. ಇದು ಕೂಡ ಈ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಮಹಿಳೆಯರಿಗೆ ಅಲ್ಲೊಂದ್ ರೀತಿ ಅಸುರಕ್ಷತೆಯ ಭಾವ ಕಾಡ್ತಾ ಇತ್ತು, ಅದು ಈ ಬಾರಿಯ ಚುನಾವಣೆಯಲ್ಲಿ ಮತವಾಗಿ ಪರಿವರ್ತನೆ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲದ್ರ ಜೊತೆಗೆ ಮಮತಾ ಬ್ಯಾನರ್ಜಿಯರ ಅತಿಯಾದ ಓಲೈಕೆ ಕೂಡ ಈ ಬಾರಿ ಚುನಾವಣೆಯಲ್ಲಿ ಅವರಿಗೆ ರಿವರ್ಸ್ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಹಿಂದೂ ಮತದಾರರು ಈ ಬಾರಿ ಸಂಪೂರ್ಣವಾಗಿ ಮಮತಾ ಬ್ಯಾನರ್ಜಿಯವರಿಗೆ ವಿರುದ್ಧವಾಗಿ ಮತವನ್ನ ಚಲಾಯಿಸಿದ್ದಾರೆ. ಅವರು ಕೂಡ ಬಹಳ ವರ್ಷಗಳಿಂದ ಕಾಯ್ತಾ ಇದ್ರು, ಈಕೆಯ ಎಲ್ಲಾ ದಬ್ಬಾಳಿಕೆಯನ್ನ ಸಹಿಸ್ಕೊಂಡು ಬರ್ತಾ ಇದ್ರು, ಒಂದು ಅವಕಾಶಕ್ಕಾಗಿ ಅವರು ಕಾಯ್ತಾ ಇದ್ರು. ಆದ್ರೆ ಪ್ರತಿ ಬಾರಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಬೂತಿಗೆ ಬರೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಅವರೆಲ್ಲರೂ ಕೂಡ ಮತಗಟ್ಟೆಗಳಿಗೆ ಬಂದು ವೋಟ್ ಹಾಕ್ಲಿಕ್ಕೆ ಭದ್ರತಾ ವ್ಯವಸ್ಥೆ ಮಾಡಲಾಗಿತ್ತು. ಆದ್ರಿಂದಾಗಿ ಧೈರ್ಯದಿಂದ ಈ ಬಾರಿ ಅವರು ಮತಗಟ್ಟೆಗಳಿಗೆ ಬಂದು ವೋಟ್ ಅನ್ನ ಹಾಕಿದ್ರು. ಅದರ ಪರಿಣಾಮ ಮಮತಾ ಬ್ಯಾನರ್ಜಿ ಅವರು ಹೀನಾಯವಾಗಿ ಸೋಲ್ತಿದ್ದಾರೆ. 2025ರಲ್ಲಿ ನಡೆದಂತಹ ಮುರ್ಷಿದಾಬಾದ್ ಗಲಭೆ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿಯಾಗಿ ನಡ್ಕೊಂಡ್ರು ಅಂತೇಳಿ, ಅಲ್ಲಿದ್ದಂತಹ ಹಲವಾರು ಕುಟುಂಬಗಳು ತಮ್ಮ ಮನೆ ಮಠವನ್ನು ಬಿಟ್ಟು ಬೇರೆ ಕಡೆ ಸ್ಥಳಾಂತರಗೊಂಡ್ರು. ಆದ್ರೆ ಮಮತಾ ಬ್ಯಾನರ್ಜಿ ಇದ್ರ ಬಗ್ಗೆ ತುಟಿ ಪಿಟಕ್ ಮಾಡಲಿಲ್ಲ. ಹಾಗೇನೆ ಈ ಮುರ್ಷಿದಾಬಾದ್ ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ಫೇಮಸ್ ಕ್ರಿಕೆಟರ್ ಆಗಿರುವಂತಹ ಯೂಸುಫ್ ಪಠಾಣ್ ಮಾಡಿರುವಂತಹ ಒಂದು ಟ್ವೀಟ್ ಅನ್ನ ನೀವು ನೋಡಿರ್ಬೋದು. ಆತ ಅಲ್ಲಿ ಗಲಭೆ ನಡೀತಾ ಇರುವ ಸಂದರ್ಭದಲ್ಲಿ ಕೈಯಲ್ಲಿ ಒಂದು ಟೀ ಕಪ್ ಅನ್ನ ಹಿಡ್ಕೊಂಡು ನಾನು ಈ ಟೀ ಅನ್ನ ಎಂಜಾಯ್ ಮಾಡ್ತಾ ಇದ್ದೇನೆ ಅಂತಕೊಂಡು ಹೇಳಿದ್ದಾನೆ. ಆತನ ಮಾತಿನ ಮರ್ಮವೇನು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬಹುದು. ಹಾಗೇನೆ ಟಿಎಂಸಿ ಪಕ್ಷದವರು ಓಲೈಕೆ ಯಾವ ಮಟ್ಟಿಗಿತ್ತು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರಬಹುದು, ಪ್ರಥಮ ಹಂತದ ಚುನಾವಣೆಗಿಂತಲೂ ಮೊದಲು ಅಲ್ಲಿಯ ಓರ್ವ ಸಂಸದೆ ಆಗಿರುವಂತಹ ಸಯಾನಿ ಘೋಷ್, ಈಕೆ ಸಿನಿಮಾ ನಟಿ ಮತ್ತು ಹಾಡುಗಾರ್ತಿ ಕೂಡ. ಈಕೆ ಒಂದು ಸ್ಟೇಜ್ ನಲ್ಲಿ ನಿಂತ್ಕೊಂಡು ಹೇಳಿರುವಂತಹ ಒಂದು ಹಾಡು ಎಲ್ಲೆಡೆ ವೈರಲ್ ಆಗಿತ್ತು. ಈಕೆ ನೇರವಾಗಿ ಏನ್ ಹೇಳ್ತಾ ಇದ್ಲು ಅಂತ ಹೇಳಿದ್ರೆ, ಮೇರೆ ದಿಲ್ ಮೇ ಹೇ ಕಾಬಾ, ಮೇರೆ ಆಂಕ್ ಮೇ ಹೇ ಮದೀನಾ ಅಂತಕೊಂಡು ಹಾಡನ್ನ ಹೇಳಿದ್ರು. ಅಂದ್ರೆ ನನ್ನ ಹೃದಯದಲ್ಲಿ ಕಾಬಾ ಇದೆ, ಹಾಗೆ ನನ್ನ ಕಣ್ಣಲ್ಲಿ ಮದೀನಾ ಇದೆ ಅಂತಕೊಂಡು ಹೇಳಿದ್ರು. ಅಂದ್ರೆ ಅವ್ರು ಹೇಳಲಿ ಪರವಾಗಿಲ್ಲ, ಆದ್ರೆ ಇಲ್ಲಿ ಈ ರೀತಿಯಾಗಿ ಅವರು ಓಪನ್ ಆಗಿ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮುಸ್ಲಿಂ ಮತದಾರರನ್ನ ತಮ್ಮತ್ತ ಸೆಳೆಯಲಿಕ್ಕೆ. ಆದ್ರೆ 1ನೇ ಹಂತದ ಮತದಾನ ಮುಗ್ದ ನಂತರ ಟಿಎಂಸಿಗೆ ಗೊತ್ತಾಯ್ತು ಇಲ್ಲಿಯ ಹಿಂದೂಗಳು ತಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತೇಳಿ. ಅದಾದ್ಮೇಲೆ 2ನೇ ಸುತ್ತಿನ ಮತದಾನಕ್ಕಿಂತ ಮೊದಲು ನಡೆದಂತ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಇದೇ ಸಯಾನಿ ಘೋಷ್ ಹನುಮಾನ್ ಚಾಲೀಸವನ್ನ ಪಠಿಸ್ಲಿಕ್ಕೆ ಪ್ರಾರಂಭಿಸಿದ್ರು. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಇವರು ಹಿಂದೂಗಳನ್ನ ಎಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅಂತೇಳಿ. ಕೇವಲ ಮುಸ್ಲಿಮರನ್ನ ನಾವು ಓಲೈಸ್ಕೊಂಡು ಹೋದ್ರೆ ಸಾಕು, ನಾವು ಗೆಲ್ತೇವೆ ಅಂತ ಅವ್ರು ತಿಳ್ಕೊಂಡಿದ್ರು. ಹಾಗೇನೆ ಹಿಂದೂಗಳು ಹೇಗೂ ಸೆಕ್ಯುಲರ್, ಅವರು ಬಿಜೆಪಿ ವೋಟ್ ಹಾಕೋಲ್ಲ, ಈ ರೀತಿಯಾಗಿ ಅವರು ತಿಳ್ಕೊಂಡಿದ್ರು ಅಂತಾನೆ. ಆದ್ರೆ ಪ್ರಥಮ ಸುತ್ತಿನ ಮತದಾನದ ನಂತರ ಇವರಿಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಹಿಂದೂಗಳು ನಮ್ಮಿಂದ ದೂರ ಸರಿತಾ ಇದ್ದಾರೆ. ಸೆಕ್ಯುಲರ್ ಹಿಂದೂಗಳು ಕೂಡ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ನಾವು ಯಾರಿಗೆ ವೋಟ್ ಹಾಕ್ಬೇಕು ಅಂತಕೊಂಡು. ಆದ್ರಿಂದಾಗಿ ಏನಾದ್ರೂ ಮಾಡಿ ನಾವು ಹಿಂದೂಗಳನ್ನ ಸೆಳ್ಕೋಬೇಕು ಅಂತಕೊಂಡು ಇವರು ಪ್ರಯತ್ನವನ್ನ ಪಟ್ಟರು. ಆದ್ರೆ ಕಾಲ ಮಿಂಚಿ ಹೋಗಿತ್ತು. ಹಿಂದೂಗಳು ಟಿಎಂಸಿಗೆ ವಿರುದ್ಧವಾಗಿ ಮತವನ್ನ ಚಲಾಯಿಸಿದ್ರು. ಆದ್ರಿಂದಾಗಿ ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಪಕ್ಷ ಈ ಬಾರಿ ಸೋತು ಸಂಪೂರ್ಣವಾಗಿ ಶರಣಾಗಿದೆ ಅಂತಕೊಂಡೆ ಹೇಳ್ಬಹುದು. ಇದೆಲ್ಲದರ ಜೊತೆಗೆ ಈ ಬಾರಿಯ ಬಿಜೆಪಿಯ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು RSS. ಬಿಹಾರ್ ಚುನಾವಣೆ ಮುಗಿದ ತಕ್ಷಣ RSS ನ ಒಂದಿಷ್ಟು ಜನರು ಪಶ್ಚಿಮ ಬಂಗಾಳದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವರು ಮನೆ ಮನೆ ಪ್ರಚಾರ ಮಾಡ್ತಾ ಇದ್ರು. ಯಾವ ರೀತಿ ಇವರು ಕಾರ್ಯತಂತ್ರ ಹಿಡಿದಿದ್ದಾರೆ ಅಂತ ಹೇಳಿದ್ರೆ, ಪ್ರತಿ ಮನೆಗೆ ಕನಿಷ್ಠ 4 ಬಾರಿ ವಿಸಿಟ್ ಅನ್ನ ಮಾಡ್ತಾ ಇದ್ರು. ಅವರಿಗೆ ಹೋಗಿ ಕನ್ವಿನ್ಸ್ ಮಾಡ್ತಾ ಇದ್ರು. ಅಂದ್ರೆ ಬಿಜೆಪಿ ವೋಟ್ ಹಾಕಿ ಅಂತಕೊಂಡು ಅವ್ರು ಹೇಳ್ತಾ ಇಲ್ಲ, ಆದ್ರೆ ನೀವು ಯಾರಿಗೆ ವೋಟ್ ಹಾಕಿದ್ರೆ ಸುರಕ್ಷಿತವಾಗಿರ್ತೀರಾ, ಈ ರೀತಿಯಾಗಿ ಅವರಿಗೆ ಮನದಟ್ಟು ಮಾಡುವಂತ ಪ್ರಯತ್ನವನ್ನ ಪಟ್ಟರು. ಅದರಲ್ಲಿ ಅವರು ಯಶಸ್ಸನ್ನ ಕೂಡ ಗಳಿಸಿದ್ರು. 2024ರ ಲೋಕಸಭಾ ಚುನಾವಣೆ ನಂತರ ಪ್ರತಿ ರಾಜ್ಯದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿರೋದು RSS. ಇವರು ಚುನಾವಣೆಗಿಂತಲೂ ಮೊದಲೇ ಹೋಗಿ ಅಲ್ಲಿ ಒಂದು ಫೀಲ್ಡ್ ಅನ್ನ ಸೆಟ್ ಮಾಡ್ಕೊಡ್ತಾ ಇದ್ರು. ನೀವು ಯಾರಿಗೆ ವೋಟ್ ಹಾಕಿದ್ರೆ ನೀವು ಸೇಫ್ ಆಗಿರ್ತೀರಾ, ಈ ರೀತಿಯಾಗಿ ಜನರನ್ನ ಕನ್ವಿನ್ಸ್ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ರು. ಇದರ ಪರಿಣಾಮ ಸತತವಾಗಿ ಬಿಜೆಪಿ ಹಲವಾರು ರಾಜ್ಯಗಳಲ್ಲಿ ಗೆದ್ದುಕೊಂಡು ಬಂದಿರುವಂತದ್ದು. ಹಾಗೇನೆ ಈ ಬಾರಿಯ ಚುನಾವಣೆಯಲ್ಲಿ ವಿಶೇಷ ಪರಿಣಾಮ ಬೀರಿರುವುದು ಬಾಂಗ್ಲಾದೇಶದಲ್ಲಿ ನಡೆದಂತಹ ಗಲಭೆ.
ನಿಮ್ಗೆ ಗೊತ್ತಿದೆ ಬಾಂಗ್ಲಾದೇಶದಲ್ಲಿ ನಡೆದಂತ ಈ ಜನ್ಜಿ ಗಲಭೆ ಏನಿದೆ, ಈ ಸಂದರ್ಭದಲ್ಲಿ ಅವರು ಟಾರ್ಗೆಟ್ ಮಾಡಿದ್ದು ಹಿಂದೂಗಳ ಮನೆಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ರು, ಅವರ ಮನೆಗಳಿಗೆ ಬೆಂಕಿಯನ್ನು ಹಚ್ತಾ ಇದ್ರು. ಹಲವಾರು ಕಡೆಗಳಲ್ಲಿ ಹಿಂದೂಗಳನ್ನ ಓಪನ್ ಆಗಿ ರಸ್ತೆಯಲ್ಲೇ ಕೊಂದ್ರು ಕೂಡ. ಹಲವಾರು ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರಗಳು ಕೂಡ ನಡೀತು. ಇದೆಲ್ಲದೂ ಕೂಡ ಈ ಬಾರಿಯ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಇಫೆಕ್ಟ್ ಆಯ್ತು ಅಂತಕೊಂಡೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಪುನಃ ನಾವು TMC ಯನ್ನ ಆರಿಸಿದ್ರೆ ನಮ್ಮ ಪರಿಸ್ಥಿತಿ ಕೂಡ ಇದೇ ರೀತಿ ಆಗತ್ತೆ ಅಂತಕೊಂಡು ಹಿಂದೂಗಳು ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರ ಪರಿಣಾಮ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಜಯವನ್ನ ಗಳಿಸಿದೆ. ನನ್ನ ಈ ಮಾತನ್ನ ಕೆಲವರು ಒಪ್ಕೊಳ್ಳಿಕ್ಕಿಲ್ಲ. ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಈ ರೀತಿ ಹೇಳ್ತಾರೋ ತಪ್ಪು, ಹಿಂದೂ ಮುಸ್ಲಿಂ ಅಂತ ಮಾತಾಡ್ತೀರಾ ಅಂತೇಳಿ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಇದ್ದಂತಹ ಪರಿಸ್ಥಿತಿ ಆ ರೀತಿ ಇತ್ತು. ಅಲ್ಲಿ ಮುಸ್ಲಿಮರನ್ನ ಅತಿಯಾಗಿ ಓಲೈಸ್ಕೊಂಡು ಬಂದಂತಹ ಮಮತಾ ಬ್ಯಾನರ್ಜಿ ಅವರು ಅವರ ಅಭಿವೃದ್ಧಿ ಬಗ್ಗೆ ಏನು ಗಮನವನ್ನು ಹರಿಸಲಿಲ್ಲ. ಅದಕ್ಕೆ ಬದಲಾಗಿ ಕೇವಲ ವೋಟ್ ಬ್ಯಾಂಕ್ ಆಗಿ ಮುಸಲ್ಮಾನರನ್ನ ಉಪಯೋಗಿಸ್ಕೊಂಡು ಅವ್ರನ್ನ ಹಿಂದೂಗಳ ವಿರುದ್ಧ ಆಯುಧವಾಗಿ ಉಪಯೋಗಿಸ್ಕೊಳ್ತಾ ಇದ್ರು. ಮಮತಾ ಬ್ಯಾನರ್ಜಿ ಅವರು ಎಷ್ಟೊಂದು ಓಲೈಸ್ತಾ ಇದ್ದಾರೆ ಅನ್ನೋದು ಎಲ್ಲರೂ ಕಣ್ಣಾರೆ ಕಂಡಿದ್ದೀರಾ. ಹಾಗಾಗಿ ಅದ್ರ ಬಗ್ಗೆ ನಾವೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಓಪನ್ ಆಗಿ ಒಂದು ಸ್ಪೀಚ್ ನಲ್ಲಿ ಹೇಳಿದ್ರು, ಒಂದ್ ವೇಳೆ ನಮ್ಮ ಪಕ್ಷ ಇಲ್ಲದಿದ್ರೆ ನಿಮ್ಮನ್ನ ರಕ್ಷಿಸ್ಲಿಕ್ಕೆ ಯಾರು ಇಲ್ಲ, ಅವ್ರನ್ನ ಕಂಟ್ರೋಲ್ ಮಾಡುವವರು ಯಾರು ಇಲ್ಲ, ನಾನೇನು ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೇನೆ, ಹಾಗಾಗಿ ನೀವು ಇನ್ನೂ ಕೂಡ ಜೀವವನ್ನು ಉಳಿಸ್ಕೊಂಡಿದ್ದೀರಾ. ಈ ರೀತಿಯಾಗಿ ಹಿಂದೂಗಳಿಗೆ ನೇರವಾಗಿ ಬೆದರಿಕೆಯನ್ನೊಡ್ಡಿದಂತಹ ಯಾರಾದ್ರೂ ನಾಯಕ ಇದ್ರೆ ಅದು ಮಮತಾ ಬ್ಯಾನರ್ಜಿ ಅಂತಲೇ ಹೇಳ್ಬೋದು. ಈಗ ಮಮತಾ ಬ್ಯಾನರ್ಜಿ ಅವ್ರನ್ನ ಅಲ್ಲಿಯ ಜನತೆ ಸೋಲಿಸಿದ್ದಾರೆ. ಅದೇ ರೀತಿಯಲ್ಲಿ ಚುನಾವಣೆ ಮುಗ್ದ ಮೇಲೂ ಕೂಡ ಸಾಮಾನ್ಯವಾಗಿ ಪಶ್ಚಿಮ ಬಂಗಾಳದಲ್ಲಿ ಗಲಭೆಗಳು ನಡೀತದೆ. ಹಾಗೇನೆ ನಿನ್ನೆ ಕೂಡ ಗಲಭೆ ನಡೆದಿದೆ. ಆದ್ರೆ ಈ ಬಾರಿ ಸ್ವಲ್ಪ ಉಲ್ಟಾಗಿದೆ. ಅದೇನು ಅಂತ ಹೇಳಿದ್ರೆ, ಈ ಬಾರಿ ಬಿಜೆಪಿ ಕಾರ್ಯಕರ್ತರು ಪಶ್ಚಿಮ ಬಂಗಾಳದಲ್ಲಿರುವಂತಹ ಕೆಲವೊಂದು TMC ಕಚೇರಿಗಳಿಗೆ ಬೆಂಕಿಯನ್ನ ಹಾಕಿದ್ದಾರೆ, ಅವರ ಕಚೇರಿಗಳನ್ನ ಧ್ವಂಸ ಮಾಡಿದ್ದಾರೆ. ಈ ರೀತಿ ಮಾಡ್ತಾ ಇರೋದು ತಪ್ಪು. ಆದ್ರೆ ಇಲ್ಲಿವರೆಗೆ TMC ಗುಂಡಗಳು ಇದನ್ನೇ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಅದು ಅವರಿಗೆ ರಿವರ್ಸ್ ಆಗ್ತಾ ಇದೆ. ಆದ್ರೆ ಪರಿಸ್ಥಿತಿ ಕೈ ಮೀರದೇ ಇರೋ ರೀತಿಯಲ್ಲಿ ಅಲ್ಲಿರುವಂತಹ ಭದ್ರತಾ ಪಡೆಗಳು ನೋಡ್ಕೊಂಡಿದ್ದಾವೆ. ಅದೇನೇ ಇರಲಿ, ಟೋಟಲ್ ಆಗಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿಗಲ್ಲನ್ನ ಹಾಕೊಂಡಿರೋದು ಈ ಚುನಾವಣೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಇನ್ನೂ ಕೆಲವೊಂದು ವಿಷಯಗಳಿದೆ, ಅದನ್ನ ಮುಂದಿನ ವಿಡಿಯೋದಲ್ಲಿ ನಾನು ವಿಶ್ಲೇಷಣೆ ಮಾಡ್ತೇನೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.